ಇತ್ತೀಚೆಗೆ ನಮ್ಮ ಫ್ರೆಂಡ್ ಅವ್ರ ಹುಡುಗಿ ಜೊತೆ ಲೌಡ್ ಸ್ಪೀಕರ್ ಹಾಕೊಂಡೆ ಮಾತಾಡ್ತಾ ಇದ್ದ. ಸೊ ನಾನು ಕೇಳೇ ಬಿಟ್ಟೆ, ಎಲ್ಲೋ ಬರೀ ಲೌಡ್ ಸ್ಪೀಕರ್ ಕೊಡ್ಕೊಂಡೆ ಮಾತಾಡ್ತೀಯಲ್ಲೋ. ಇನ್ನೇನ್ ಮಾಡೋದು, ಆ ಫೋನ್ ಅಂತೂ ಕೆಟ್ಟೋಗ್ಬಿಟ್ಟೈತೆ. ಅದು ಐಫೋನ್ ಬೇರೆ ತಗೊಂಡಿದ್ದೀನಿ. ಐಫೋನ್ ಸರ್ವಿಸ್ ಸೆಂಟರ್ಗೆ ಹೋದ್ರೆ ಐಫೋನ್ ಜಾಸ್ತಿ ರೇಟ್ ಹೇಳ್ತಾರೆ. ಏನ್ ಮಾಡೋದಪ್ಪ. ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಗುರು, ನಿಮ್ಮ ಹತ್ರ ಏನಾರ ಐಫೋನ್ ಇದೆಯಾ? ಐಫೋನ್ ಏನಾರ ಕೆಟ್ಟೋಗಿದ್ಯಾ? ಸೊ ಬೇಗ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸರ್, ಇವಾಗ ಕಸ್ಟಮರ್ ಫೋನ್ ಕೆಟ್ಟೋಗಿರುತ್ತೆ, ಅದನ್ನ ಎಷ್ಟು ದಿನದಲ್ಲಿ ರೆಡಿ ಮಾಡ್ತೀರಾ ಸರ್? ಸರ್, ಕೆಲಸ ಮೇಲೆ ಡಿಪೆಂಡು. ವಿತಿನ್ 1 hour ಅಲ್ಲೇ ಮಾಡ್ಕೊಡ್ತೀನಿ. 1 hour ಅಲ್ಲೇ ರೆಡಿ ಆಗ್ಬಿಡುತ್ತಾ? 1 hour ಅದು ಕಣ್ ಮುಂದೆ ಮಾಡ್ಕೊಡ್ತೀನಿ. ಯಾರು ರೆಫರ್ ಮಾಡಿದ್ರು, ಎಲ್ಲಿ ಸಿಕ್ತು ಹಿಂಗೆ? ಡೈರೆಕ್ಟ್ ಇಲ್ಲೇ ಬಂದ್ರ, ಇಲ್ಲಾಂದ್ರೆ ಬೇರೆ ಕಡೆ ಅಂಗಡಿಗೆ ಹೋಗ್ಬಿಟ್ಟು ಬಂದ್ರ? ಇಲ್ಲ, ಸರ್ವಿಸ್ ಸೆಂಟರ್ಗೆ ಹೋಗಿದೆ. ಸರ್ವಿಸ್ ಸೆಂಟರ್ಗೆ ಹೋಗಿದ್ರಾ? ಸೊ ಏನಂದ್ರೆ ಸರ್ ಅಲ್ಲಿ ಒಂದು ಕೊಟೇಶನ್ ಕೊಟ್ಟಿದ್ದಾರೆ. ಆದರೆ ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು, ಇಲ್ಲಿ ಚೆನ್ನಾಗಿ ಇದು ಮಾಡ್ಕೊಡ್ತಾರೆ ಅಂತ. 20 minutes ಅಲ್ಲಿ ರೆಡಿ ಮಾಡ್ಕೊಂಡು ಕೊಡ್ತಾರಂತೆ. ನೋಡೋಣ ಗುರು, ಅದು ಐಫೋನ್ 20 ನಿಮಿಷ ಮಾಡ್ತಾರ ಅಂತ ನಂಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ಗುರು, ಕಸ್ಟಮರ್ ಒಂದ್ ಫೋನ್ ನ ಊರಿಂದ ಕೊರಿಯರ್ ಮಾಡಿದ್ರು, ಅದು ಅರ್ಧ ಗಂಟೆಲೆ ರೆಡಿ ಮಾಡ್ಬಿಟ್ರು ಗುರು, ಕಣ್ಮುಂದೆನೆ. ಒಂದ್ ಅಡ್ವಾಂಟೇಜ್ ಏನು ಅಂದ್ರೆ ಕಸ್ಟಮರ್ ಕಣ್ಮುಂದೆನೆ ಮಾಡ್ಕೊಂಡ್ ಕೊಡ್ತಾರೆ ಸರ್ವಿಸ್ ನೆಲ್ಲ. ಇಲ್ಲಿ ಯಾವ ತರ ಸರ್ವಿಸ್ ಮಾಡ್ಕೊಂಡ್ ಕೊಡ್ತಾರೆ ಅಂದ್ರೆ ಬ್ಯಾಟ್ರಿ ಆಗಿರ್ಲಿ, ಡಿಸ್ಪ್ಲೇ ಆಗಿರ್ಲಿ, ಟಚ್ ರೀಪ್ಲೇಸ್ಮೆಂಟ್ ಆಗಿರ್ಲಿ, ಎಲ್ಲಾ ತರ ಸರ್ವಿಸಸ್ ಇದೆ. ಟೋಟಲ್ A to Z ಎಲ್ಲಾ ತರ ಐಫೋನ್ ಸರ್ವಿಸಸ್ ಇಲ್ಲಿದೆ. ಗುರು, ಕಸ್ಟಮರ್ ಬಾಯಿಂದಾನೆ ರಿವ್ಯೂ ಕೇಳೋಣ ಬನ್ನಿ. ಸ್ಟೋರ್ಗೆ ಹೋಗಿದ್ರೆ ಮಿನಿಮಮ್ ಆದ್ರೂ 2 days ಆಗಿರೋದು. ಕೂತಿದ ಕಡೆ 20 minutes ಅಲ್ಲಿ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸರ್ವಿಸಿಂಗ್ ಚೆನ್ನಾಗಿದೆ. ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಇಲ್ಲಿ ಸರ್ವಿಸ್ ಮಾಡಿ. ಇನ್ನಕ್ಕೆ ತಡ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದು ಫುಲ್ ಅಡ್ರೆಸ್ ಬರೋದಂದ್ರೆ ಗುರು, ವಿಜಯನಗರ್ ಪೈಪ್ಲೈನ್ ರೋಡಿಗೆ ಬಂದ್ರೆ ಏರ್ಟೆಲ್ ಆಫೀಸ್ ಕಾಣುತ್ತೆ. ಏರ್ಟೆಲ್ ಆಫೀಸ್ ಆಪೋಸಿಟ್ ಅಲ್ಲೇ ಮೇಲ್ ಬರೋದು ಅಂಗಡಿ ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್.